ಓಂ ನಮೋ ಹನುಮತೆ ನಮಃ. ಬ್ರಹ್ಮ, ನಾನು ಹೇಳ್ತಾ ಇದ್ದೀನಿ, ಇನ್ನು ನೀನು ಸ್ವಲ್ಪ ಹೊತ್ತಿಗೆ ನೀನು ಆ ಉಂಗುರವನ್ನು ತಂದು ಕೊಡಬೇಕು. ನೀನು ರಾಮಾಜ್ಞೆ, ಅದು ರಾಮಾಜ್ಞೆಯನ್ನು ಹೊತ್ಕೊಂಡು ಬಂದಿದ್ದೀನಿ ನಾನು. ಆ ರಾಮ ಮುದ್ರಿಕೆಯನ್ನು ತಂದು ಒಪ್ಪಿಸ್ತೇ ಹೋದರೆ ನಿನ್ನ ಲೋಕವನ್ನೇ ಧೂಳಿಪಟ ಮಾಡಿಬಿಡ್ತೀನಿ ಅಂತ ಕೂಗಾಡ್ತಾ ಇದ್ದಾನೆ. ಹನುಮಂತನ ಗರ್ಜನೆಯನ್ನು ಕೇಳಿದ ಸನತ್ ಕುಮಾರನು, ನಾ ಹೇಳಿದ್ನಲ್ಲ, ಬರೀ ಸನತ್ ಕುಮಾರ ಅಲ್ಲ, ಅಲ್ಲಿ ಸನತ್ ಕುಮಾರ್ ಅಪ್ಪಂದರೆಲ್ಲ ಇದ್ದಾರೆ. ಅಲ್ಲಿ ಎಷ್ಟೋ ಯುಗಗಳಿಂದ ಅಲ್ಲೇ ತಪಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಜೀವನ್ಮುಕ್ತರು ತಾನಲ್ಲಿ ಪರಮಾನಂದ ಭರಿತರಾಗಿದ್ದಾರೆ. ಇನ್ನು ಯಾವ ಚಿಂತೆನೂ ಇಲ್ಲ. ಆ ಯಾವ ಚಿಂತೆನೂ ಇಲ್ಲದೆ ಇರತಕ್ಕಂಥ ಅವರಿಗೆ ಕೇವಲ ಅಸ್ಥಿಪಂಜರವಾಗಿರುವಂಥವರು. ಅಸ್ಥಿಪಂಜರ ಅಂದರೆ ಈ ಕಾಲೇಜಿನಲ್ಲಿ ನೀವು ಮೊದಲನೇ ಸತಿ ಓದಿದಾಗ ಗೊತ್ತಾಗುತ್ತೆ ನಿಮಗೆ, ಮೆಡಿಕಲ್ ಕಾಲೇಜಲ್ಲಿ ಅಸ್ಥಿಪಂಜರಗಳನ್ನು ಕಟ್ಬಿಟ್ಟಿರ್ತಾರೆ. ಹೊಸದಾಗಿ ಈಗ ತಾನೇ ಬಂದೆ ಅಂತ ಬೇರೆ ಅಂತ ಇರ್ತಾರೆ. ಅದನ್ನು ಹೆದರ್ಕೊಂಡ್ಬಿಡ್ತಿರ್ತೀವಿ ನಾವು. ಕೆಲವು ಪ್ಲಾಸ್ಟಿಕ್ಕು ಇರುತ್ತೆ ಅಂತ ಇಟ್ಕೊಳ್ಳಿ ಮಧ್ಯದಲ್ಲಿ, ಹಾಗೆ ಅದು ನೋಡಿದ್ರೆ ನಮ್ಗೆ ಹೆದರಿಕೆ ಆಗುತ್ತೆ ರಾತ್ರಿ ಹೊತ್ತು. ಆಮೇಲೆ ಅದಕ್ಕೇನು ಬೇರೆ ಥರ ಒಂದು ಹಾಕಿ ಅದನ್ನು ಮಾತಾಡುತ್ತೆ ಅಸ್ಥಿಪಂಜರ, ವೇ ಅಂತ, ಇನ್ನೂ ಹೆದರಿಕೆ ಆಗುತ್ತೆ ನಮಗೆ. ಇನ್ನೊಂದು ಆನಿಮೇಷನ್ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಹೆದರಿಕೆ ಅಂದರೆ ಹೆದರಿಕೆ. ಅದನ್ನು ನೋಡೇ ನಾವು ಹೆದರ್ತೀವಿ. ಇಲ್ಲಿ ಲಕ್ಷಾಂತರ ಜನ ಮಹರ್ಷಿಗಳ ಅಸ್ಥಿಪಂಜರಗಳು ಕೂತಿವೆ, ನಿಂತಿವೆ, ಓಡಾಡ್ತಿವೆ. ಇವನು ಮಾಂಸವೇ ಇಲ್ಲ ಇವರಿಗೆ. ಆ ಥರದವರೆಲ್ಲ ಹೆದರ್ಕೊಂಬಿಟ್ಟಿದ್ದಾರೆ. ಹುಡುಕಾಡ್ಬೇಕು ಎಲ್ಲಿದ್ದಾರೆ ಇವರು ಅಂತ, ಶರೀರದಲ್ಲಿ ಮಾಂಸ ಎಲ್ಲಿದೆ ಅಂತ. ಯಾಕೆಂದರೆ ಸನತ್ ಕುಮಾರ ಆ ಥರ ಭಯದಿಂದ ನಡುಗ್ತಾ ಇದ್ದಾನಂತೆ. ಸ್ವಲ್ಪ ಯೋಚನೆ ಮಾಡಿ, ಅಲ್ಲಿ ಹೆಂಗಿರ್ಬೋದು ಬ್ರಹ್ಮಲೋಕ ಅನ್ನೋದು. ಏನೋ ತುಂಬ ಅದ್ಭುತವಾದ ಬ್ರಹ್ಮಲೋಕ ಅಂದ್ಕೊಂಡಿದ್ದೀವಿ. ಇದನ್ನು ವಿವರಣೆ ಕೇಳ್ತಂದ್ರೆ ನಾವು ಬೇಡ ಬಿಡಿ, ಇಲ್ಲೇ ಇರೋಣ ನಾವು ಬಿಡಿ ಅಂತ ಅನ್ಸ್ಬಿಡುತ್ತೆ ನಮಗೆ. ಆಗ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಹೇಳ್ತಿದ್ದಾರೆ ಸನತ್ ಕುಮಾರ್ ಅವರೆಲ್ಲ. ಯಾಕೆಂದರೆ ಅದಕ್ಕೆಲ್ಲ ದೊಡ್ಡ, ಅಲ್ಲಿ ಋಷಿಗಳಿಗೆಲ್ಲ ಸ್ವಲ್ಪ ದೊಡ್ಡವರು ಸನತ್ ಕುಮಾರಾದಿಗಳು. ಅವರೇ ತೀರ್ಮಾನ ಮಾಡಿಕೊಂಡು ಹೋದರು. ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಧೈರ್ಯವಾಗಿ ಹೋಗ್ಬಿಟ್ಟು, ಭಾಳ ಧೈರ್ಯವಾಗಿ ಹೋಗ್ಬಿಟ್ಟು ಅಲ್ಲಿ ಬೆಟ್ಟದ ಹತ್ರ ದೂರ ನಿಂತ್ಕೊಂಡು, ಬೆಟ್ಟ ಅದು ಹನುಮಂತ ಬೆಟ್ಟನೇ ಅಷ್ಟೇ. ಆ ಬೆಟ್ಟದಿಂದ ಸ್ವಲ್ಪ ದೂರ ನಿಂತ್ಕೊಂಡು, ಆ ಅಗ್ನಿ ಬೇರೆ ಉಗುಳ್ತಾ ಇದೆ. ಬೆಟ್ಟ ಸುಮ್ಮನೆ ಇಲ್ಲ ಅದು. ಒಂದು ಕಡೆ ಅಗ್ನಿ, ಒಂದು ಕಡೆ ವಾಯು, ಒಂದು ಕಡೆ ಐಸಿದ್ದಾಗೆ ಜಲ. ಏನು ಮಾಡೋದು, ಅದು ಏನು ವಿಚಿತ್ರವಾಗಿರುವಂಥ ಶರೀರ ಅದು. ದೂರ ನಿಂತ್ಕೊಂಡು ಬ್ರಹ್ಮನಿಗೆ ಹೇಳ್ತಾರೆ, ಬ್ರಹ್ಮಪ್ರಭು ತಂದೆ, ಆತ ಕೊಟ್ಬಿಡ್ಬಾರ್ದ ಉಂಗುರ, ಕೊಟ್ಟು ಕಳಿಸ್ಬಿಡಿ. ಈ ರೂಪ ನೋಡೋಕೆ ನಮಗಾಗ್ತಿಲ್ಲ. ಈ ರೂಪವನ್ನು ನೋಡಿದ್ರೆ ಬ್ರಹ್ಮಲೋಕ ಸಿಕ್ಕುತ್ತೆ ಅಂತಾರೆ. ಆಗಲೇ ಸಿಕ್ಕಿಬಿಟ್ಟಿದೆ ನಮಗೆ ಬ್ರಹ್ಮಲೋಕ. ಇನ್ನು ಈ ರೂಪ ನೋಡಿದ್ರೆ ಇನ್ಯಾವ ಬ್ರಹ್ಮಲೋಕಕ್ಕೆ ಹೋಗೋಣ ನಾವು? ಅದಕ್ಕೆ ಮೊದಲು ಈ ಸೌಮ್ಯ ರೂಪ ಬಂದ್ಬಿಡೋ ಹಂಗೆ ಮಾಡಿಬಿಡಿ. ಉಂಗುರ ಕೊಟ್ಬಿಟ್ರೆ ಸೌಮ್ಯ ರೂಪ ಬಂದ್ಬಿಡುತ್ತೆ ಈ ಮಹಾನುಭಾವನಿಗೆ. ಅದಕ್ಕಾಗಿ ಕೊಟ್ಬಿಡಿ ಅಂತ. ಯಾವಾಗ ಸನತ್ ಕುಮಾರ ಹೇಳಿದ ಕೂಡಲೇ, ಸನತ್ ಕುಮಾರಾದಿಗಳು ಋಷಿಗಳೆಲ್ಲ ಹೇಳಿದ ಕೂಡಲೇ, ಅಲ್ಲಿವರೆಗೂ ನಾನು ಕೊಡಲೇ ಇಲ್ಲ, ನಾನು ಕೊಡಲ್ಲ, ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ, ಪೂಜೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಭಾಳ ಇಷ್ಟ ಆಗ್ಬಿಟ್ಟಿದೆ ಉಂಗುರ ಅಂತ ಇದ್ದವನು, ಇದಕ್ಕಿದ್ದ ಹಾಗೆ ಬ್ರಹ್ಮನು ಇವ್ರ ಮಾತನ್ನು ಕೇಳಿಬಿಟ್ಟು ತಣ್ಣಗಾಗಿಬಿಡ್ತಾನೆ. ಆಗ ಎರಡು ಕೈಗಳನ್ನು ಜೋಡಿಸಿ, ಯಾಕೆಂದರೆ ಇವರು ಎಲ್ಲ ಹೊಗಳ್ತಾಕ್ಕೆ ಶುರು ಮಾಡಿದ್ದಾರೆ. ಸುತ್ತು ಅಸ್ಥಿಪಂಜರಿಗಳ ಮಹರ್ಷಿಗಳೆಲ್ಲರೂ ಕೂಡ ಅವರು ಹೊಗಳ್ತಾ ಇದ್ದಾರೆ ಕೈ ಮುಕ್ಕೊಂಡು. ಕೈ ಮುಕ್ಕೊಂಡಿರದೆ ನಾವು ಎಲ್ಲೋ ಕಾಣಿಸ್ತಾ ಇದೆ ಅಷ್ಟೇ ಬೊಂಬೆಗಳು. ಹೇಳ್ತಾ ಇವೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ, ಬಾಯಿ ಅಲ್ಲಾಡ್ತಿದೆ ಎಲ್ಲರಿಗೂ. ಆಗ ಹೇಳಿದ ಕೂಡಲೇ ಬ್ರಹ್ಮನಿಗೆ ಸ್ವಲ್ಪ ಮೊಂಡುತನದಿಂದ ಹೊರಟೋಯ್ತು ಅಂತ ಹೇಳಿದ್ವಲ್ಲ, ಶಾಂತನಾಗಿ ಆಂಜನೇಯನನ್ನು ನೋಡ್ತಾ ಆಂಜನೇಯನ ಪ್ರಾರ್ಥನೆ ಮಾಡ್ತಾನೆ. ಸಿಮರಿಂದ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾ ದಿವ್ಯಕಾಯಂ ಅಂತ ಸ್ವಾಮಿಯನ್ನು ಹೊಗಳ್ತಾ ಕೈ ಮುಕ್ಕೊಂಡು, ಸ್ವಾಮಿ ನನ್ನ ಕ್ಷಮಿಸಪ್ಪ, ಅದೇ ಬೇಕಾದ್ದು. ಆ ಬ್ರಹ್ಮಾಂಡ ರೂಪ ಸ್ವಲ್ಪ ಒಂದೊಂದು ಇಂಚು ಕಮ್ಮಿ ಆಯಿತು. ಒಂದೊಂದು ಇಂಚು ಕಮ್ಮಿ ಆಯ್ತಂತೆ. ಪೂರ್ತಿ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಸ್ಕಾರ ಮಾಡಿ ನೋಡಿ, ಆ ಪಕ್ಕದಲ್ಲೇ ಇದ್ದ ಸರೋವರವನ್ನು ತೋರಿಸ್ತಾನೆ. ಹೇಳ್ತಾನೆ, ಆ ಪರಮ ಪವಿತ್ರವಾದ ಅಮೃತ ಸರೋವರದಲ್ಲಿ ಆ ಉಂಗುರವನ್ನು ಇಟ್ಟಿದ್ದೀನಿ. ಅದಕ್ಕೆ ನೀನೇ ಹೋಗಿ ತಗೋಬೇಕು. ನೀನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸರೋವರ, ಆ ಸರೋವರದಲ್ಲಿ ನಾನು ಇಟ್ಟಿದ್ದೀನಪ್ಪ.
ಅದಕ್ಕಾಗಿ ನೀನೇ ಹೋಗಿ ತೊಗೊಂಬಿಡಪ್ಪ, ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ ಕೂಡಲೇ ಬ್ರಹ್ಮನ ಮಾತು ಮುಗಿದಿದೆಯೋ ಇಲ್ವೋ ಮತ್ತೆ ಮಾಮೂಲು ರೂಪಕ್ಕೆ ಬಂದ್ಬಿಟ್ಟ ಸ್ವಾಮಿ. ಬ್ರಹ್ಮಾಂಡ ರೂಪ ಅದು. ಅದಕ್ಕೆ ಆಂಜನೇಯ ಸ್ವಾಮಿಯನ್ನು ನಮ್ಮ ಕೆಲಸಗಳಾಗಬೇಕಾದರೆ ಪೂರ್ಣ ರೂಪವನ್ನು ಹೊಗಳಿದ್ರೆ ಅವನ ಬ್ರಹ್ಮಾಂಡ ರೂಪವನ್ನು ತೋರಿಸ್ತಾನೆ. ಯಾಕಂದರೆ ಮಹರ್ಷಿಗಳೆಲ್ಲ ಶಾಪಗ್ರಸ್ತನು ಅಂತ ಹೇಳ್ಕೊಂಡ್ವಲ್ಲ, ಮಹರ್ಷಿಗಳೆಲ್ಲ ಶಾಪ ಕೊಟ್ಟಿದ್ದರು ಅವನಿಗೆ ಅಂತ. ಓಂ ನಮೋ ಹನುಮತೇ ನಮಃ.